ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ಮತ್ತೊಂದು ಭೀಕರ ದೃಶ್ಯ ಸಿಕ್ಕಿದೆ. ಸುಹಾಸ್ ಶೆಟ್ಟಿ ಕಾರಿಗೆ ಡಿಕ್ಕಿ ಹೊಡೆದಿದೆ ದುಷ್ಕರ್ಮಿಗಳ ಕಾರು. ಮಂಗಳೂರಿನಿಂದ ವಜ್ಪೆ ಕಡೆಗೆ ಬರ್ತಾ ಇದ್ದಂತಹ ಸುಹಾಸ್ ಕಾರು, ಆ ಕಾರಿಗೆ ದುಷ್ಕರ್ಮಿಗಳ ಕಾರು ಡಿಕ್ಕಿ ಹೊಡೆದಿದೆ. 6 ಸ್ನೇಹಿತರ ಜೊತೆಯಲ್ಲಿ ಕಾರಿನಲ್ಲಿ ಬರ್ತಾ ಇದ್ರು ಸುಹಾಸ್. ಸ್ವಿಫ್ಟ್ ಮತ್ತು ಮೀನಿನ ವಾಹನದಲ್ಲಿ ಸುಹಾಸ್ ಕಾರನ್ನ ಫಾಲೋ ಮಾಡಲಾಗಿದೆ ದುಷ್ಕರ್ಮಿಗಳಿಂದ. ವಜಪೆಯ ಕಿನ್ನಿ ಪದವು ಬಳಿ ಬರ್ತಾ ಇದ್ದಂತೆ ಹಂತಕರಿಂದ ಡಿಕ್ಕಿ ಹೊಡೆಯಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಮಂಗಳೂರಿನಿಂದ ವಜ್ಪೆ ಕಡೆಗೆ ಸುಹಾಸ್ ಕಾರು ಬರ್ತಾ ಇತ್ತು. ತನ್ನ 6 ಸ್ನೇಹಿತರ ಜೊತೆಯಲ್ಲಿ ಇನೋವಾ ಕಾರ್ನಲ್ಲಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಕಾರಿಗೆ ದುಷ್ಕರ್ಮಿಗಳಿದ್ದಂತಹ ಕಾರು ಬಂದು ಡಿಕ್ಕಿ ಹೊಡೆಯುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಸುಹಾಸ್ ಶೆಟ್ಟಿ ಕಾರಿಗೆ ಮೊದಲು ದುಷ್ಕರ್ಮಿಗಳ ಕಾರು ಡಿಕ್ಕಿ ಹೊಡೆಯುತ್ತಲ್ಲ, ಆ ದೃಶ್ಯ ಈಗ ಲಭ್ಯ ಆಗಿದೆ. ಆನಂತರ ಏನೆಲ್ಲ ಆಯ್ತು, ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಹೌದು ಪ್ರಗತಿ, ಅಂದ್ರೆ ಈಗ ಸಿಕ್ಕಿರುವಂತಹ ಸಿಸಿಟಿವಿ ಫುಟೇಜ್ ಬಹಳ ಸ್ಪಷ್ಟವಾಗಿ ಘಟನೆ ಏನಾಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇರುವಂತದ್ದು. ಈಗ ನಾವು ನೋಡ್ತಾ ಇರುವಂತದ್ದು ಒಂದಷ್ಟು ಮುಂದುವರೆದ ಭಾಗ. ಅದಕ್ಕಿಂತ ಮೊದಲು ಅವರು ಒಂದು ಶಿಫ್ಟ್ ಕಾರ್ನಲ್ಲಿ ಇನೋವಾ ಕಾರನ್ನ, ಇವರು ಸುಹಾಸ್ ಶೆಟ್ಟಿ ಮತ್ತು 6 ಜನ ಇದ್ದಂತ ಇನೋವಾ ಕಾರನ್ನ ಫಾಲೋ ಮಾಡ್ಕೊಂಡು ಬಂದಿರುವಂತದ್ದು. ಆ ಇನೋವಾ ಕಾರಿಗೆ ಶಿಫ್ಟ್ ಕಾರನ್ನ ಅವರು ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿದ ಸಂದರ್ಭದಲ್ಲಿ ಅದು ಅವರಿಗೆ ಆ ಅಡ್ಡ ಹಾಕಿದ ಸಂದರ್ಭದಲ್ಲಿ ಅದು ಏಕಾಏಕಿಯಾಗಿ ಅದು ಅಲ್ಲಿದ್ದಂಥವ್ರು ಯಾರು ಅನ್ನುವಂಥದ್ದನ್ನೆಲ್ಲ ಅವ್ರು ಕೇಳ್ತಾರೆ. ಕೇಳಿದಾಗ ಸುಹಾಸ್ ಶೆಟ್ಟಿ ಅನ್ನುವಂಥದ್ದು ಗೊತ್ತಾದಾಗ ಅವರು ತಲವಾರು ಬೀಸಲಿಕ್ಕೆ ಪ್ರಯತ್ನ ಪಟ್ಟಾಗ ಅವನು ಮತ್ತೆ ಇನೋವಾ ಕಾರನ್ನ ತಿರುಗಿಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆಗುವಾಗ ಎದುರಿನಿಂದ ಮೊದಲೇ ಪ್ಲಾನ್ ಮಾಡಿದ್ದಂತ ಒಂದು ಮೀನಿನ ಲಾರಿ ಏನಿದೆ, ಸಣ್ಣ ಗಾಡಿ ಏನಿದೆ, ಆ ಗಾಡಿಯನ್ನ ಈ ಇನೋವಾ ಕಾರಿಗೆ ಗುದ್ದುವಂಥದ್ದು. ಆ ದೃಶ್ಯ ನಮಗೆ ಈಗ ಕಾಣ್ತಾ ಇರುವಂತದ್ದು. ಆ ಏಕಾಏಕಿಯಾಗಿ ಡಿಕ್ಕಿ ಹೊಡೆದಂತ ಪರಿಣಾಮ ಇನೋವಾ ಕಾರು ನೇರವಾಗಿ ಹೋಗಿ ಆ ಒಳಭಾಗದಲ್ಲಿ ಇದ್ದಂತ ಒಂದು ಸೆಲೂನ್ನ ಒಳಭಾಗಕ್ಕೆ ನುಗ್ಗುತ್ತೆ. ಆ ನಂತರ ಏನು ಶಿಫ್ಟ್ ಕಾರ್ನಲ್ಲಿ ಇದ್ದಂಥವ್ರು ಇಳಿದು ಬಂದು ತಲವಾರನ್ನ ಬೀಸ್ತಾರೆ, ಕೊಚ್ಚಿ ಹಾಕ್ತಾರೆ. ಅದ್ರ ಜೊತೆಗೆ ಆ ಮೀನಿನ ವಾಹನದಲ್ಲಿ ಇದ್ದಂಥವ್ನು ಕೂಡ ಬಂದು ಏಕಾಏಕಿಯಾಗಿ ತಲವಾರು ಬೀಸುವಂತದ್ದು, ಕೊಚ್ಚುವಂತದ್ದು ಆ ಸಿಸಿಟಿವಿ ಫುಟೇಜ್ಗಳಲ್ಲಿ ಬಹಳ ಭೀಕರವಾದಂತ ದೃಶ್ಯಗಳು ಸಿಕ್ಕಿರುವಂತದ್ದು. ಒಟ್ಟಾರೆಯಾಗಿ ಇದು ಬಹಳ ಭಯಾನಕವಾಗಿರುವಂತದ್ದು. ಯಾಕಂದ್ರೆ ಈ ರೀತಿಯಾಗಿ ಒಂದು ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನ ಎರಡೆರಡು ಆಂಗಲ್ ಗಳಲ್ಲಿ, ಅಂದ್ರೆ ಒಂದು ಕಡೆ ಅವನು ಎಸ್ಕೇಪ್ ಆದ್ರೂ ಕೂಡ ಇನ್ನೊಂದು ಕಡೆಯಿಂದ ಅವನನ್ನು ಲಾಕ್ ಮಾಡಬೇಕು ಅನ್ನುವಂತ ಎಲ್ಲಾ ಪ್ಲಾನ್ ಗಳನ್ನ ರೂಪಿಸಿ ಈ ಒಂದು ಹತ್ಯೆಯನ್ನ ಮಾಡಿರುವಂತದ್ದು ಅನ್ನುವಂಥದ್ದು ಈ ಸಿಸಿಟಿವಿ ಫುಟೇಜ್ ಗಳನ್ನು ನೋಡಿದಾಗ ಗಮನಕ್ಕೆ ಬರುತ್ತೆ. ಆರಂಭದಲ್ಲಿ ಈ ಮೀನಿನ ಲಾರಿ ಅನ್ನುವಂಥದ್ದು ಏನೋ ಅಕಸ್ಮಾತ್ ಆಗಿ ಏನೋ ಡಿಕ್ಕಿ ಆಯ್ತೋ ಅನ್ನೋದರ ರೀತಿಯಲ್ಲಿ ಕಂಡ್ರು ಕೂಡ ಆ ಬಳಿಕ ಅದರಿಂದ ಇಳಿದು ಬಂದಂತ ಡ್ರೈವರ್ ಕೂಡ ಅಲ್ಲಿಗೆ ಹೋಗಿ ತಲವಾರು ಬೀಸುವಂತದ್ದು ಅಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಹಾಗಾಗಿ ಇದು ಒಂದು ಪೂರ್ವ ನಿಯೋಜಿತವಾದಂತಹ ಕೃತ್ಯ. ಅವರನ್ನ ಹತ್ಯೆ ಮಾಡಲೇಬೇಕು ಅನ್ನುವಂಥ ಯೋಜನೆಯನ್ನು ಹಾಕಿಕೊಂಡೇ ಅವರು ಬಂದಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಥ್ಯಾಂಕ್ ಯು ಭರತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.